RCB ಅಭಿಮಾನಿಗಳಿಗೆ ಬೆಳಬೆಳಗ್ಗೆನೇ ಗುಡ್ ನ್ಯೂಸು ಏನಂದರೆ ಎಸ್.ಎಲ್. ಆಸ್ಟ್ರೇಲಿಯಾದಿಂದ ಹೊರಟಿದ್ದಾರೆ RCB ಟೀಮ್ನ ಜಾಯ್ನ್ ಆಗೋಕ್ಕೆ ಅಂತ. ಬಟ್ ಕನ್ಫರ್ಮೇಷನ್ ಸಿಕ್ಕಿಲ್ಲ ಫಸ್ಟ್ ಮ್ಯಾಚ್ SRH ಅಗೇನ್ಸ್ಟ್ ಆಡ್ತಾರೋ ಇಲ್ವೋ ಅಂತ. ಇಫ್ ಇನ್ ಕೇಸ್ ಏನಾದರೂ ಅವ್ರು ಆಡಿಲ್ಲ ಅಂದರೆ ಜೇಕಬ್ ಡಫಿ ಅವರು ಆಲ್ರೆಡಿ ರೆಡಿ ಆಗ್ತಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು ಕೂಡ ರೆಡಿ ಆಗ್ತಿದ್ದಾರೆ ಬೌಲಿಂಗ್ಗೆ. ಜಸ್ಟ್ ಕಿಡಿಂಗ್. ಸೊ ಇದಾದಮೇಲೆ ಯಶ್ ದಯಾಳ್ ಅವ್ರನ್ನ RCB ಸೈಡ್ ಲೈನ್ ಮಾಡಿರೋದ್ರಿಂದ ಇವ್ರು ಆಡಲ್ಲ. ಇವ್ರ ಜಾಗದಲ್ಲಿ ಮಂಗೇಶ್ ಯಾದವ್ ಅಥವಾ ರಸಿಕ್ದರ್ನ ಪ್ರಿಫರ್ ಮಾಡ್ಬೋದು. ಯಾರನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ರಸಿಕ್ದರ್ನ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೆ ಮಂಗೇಶ್ ಯಾದವ್ಗಿಂತ ರಸಿಕ್ದರ್ಗೆ IPL ಸ್ಟೇಜಲ್ಲಿ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಏನು ಮಂಗೇಶ್ ಯಾದವ್ನ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೆ ಲೆಫ್ಟ್ ಆರ್ಮ್ ಬೌಲರು ಯಶ್ ದಯಾಳ್ಗೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಆಗುತ್ತೆ, ಜೊತೆಗೆ ಡೌನ್ ದ ಆರ್ಡರ್ ಬ್ಯಾಟಿಂಗ್ ಎಬಿಲಿಟಿ ಅಂತ ಇರ್ತಾರೆ. ಸೊ ನನ್ನ ಪ್ರಕಾರ ಮಂಗೇಶ್ ಯಾದವ್ನ ಆಡಿಸ್ತಾರೆ ಅನ್ಕೊತೀನಿ. ಇನ್ನು ಎಸ್.ಎಲ್. ಅವ್ರ ಜಾಗದಲ್ಲಿ ಜೇಕಬ್ ಡಫಿ. ಇನ್ನು ನಂಬರ್ 3 ಪೊಸಿಷನಲ್ಲಿ ವೆಂಕಟೇಶ್ ಅಯ್ಯರ್, ದೇವದತ್ ಪಡಿಕ್ಕಲ್ ಅಂತ. ಇದರಲ್ಲಿ ಯಾವುದೇ ಚರ್ಚೆ ಇಲ್ಲ, ದೇವದತ್ ಪಡಿಕ್ಕಲ್ನ ಆಡಿಸ್ಬೇಕು. ಬಿಕಾಸ್ ವೆಂಕಟೇಶ್ ಅಯ್ಯರ್ಗಿಂತ ದೇವದತ್ ಪಡಿಕ್ಕಲ್ ಸುಮಾರು ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವ್ರನ್ನ ಆಡಿಸ್ಬೇಕು. ಸೊ ಈಗ ಫಸ್ಟ್ ಮ್ಯಾಚ್ಗೆ ಎರಡು ಟೀಮ್ನ ಪ್ಲೇಯಿಂಗ್ 11 ನೋಡೋಣ. ಮೊದಲಿಗೆ SRHದು ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಕ್ಲಾಸೆನ್, ಲಿಯಾಮ್ ಲಿವಿಂಗ್ಸ್ಟೋನು, ನಿತೀಶ್ ಕುಮಾರ್ ರೆಡ್ಡಿ, ಜೀಶಾನ್ ಅನ್ಸಾರಿ, ಹರ್ಷ ದುಬೆ, ಪ್ಯಾಟ್ ಕಮಿನ್ಸ್. ಇಫ್ ಇನ್ ಕೇಸ್ ಪ್ಯಾಟ್ ಕಮಿನ್ಸ್ ಅವ್ರು ಆಡಿಲ್ಲ ಅಂದರೆ ಬ್ರೆಡನ್ ಕರ್ಸ್ ಅವ್ರ ಜಾಗದಲ್ಲಿ ಆಡೋ ಚಾನ್ಸಸ್ ಇದೆ. ಪ್ಯಾಟ್ ಕಮಿನ್ಸ್ ಬಂದರೆ ಬ್ರೆಡನ್ ಕರ್ಸ್ನ ಕೊಂಡಿಸ್ತಾರೆ. ಸೊ ಇದಾದಮೇಲೆ ಹರ್ಷಲ್ ಪಟೇಲು, ಜಯದೇವ್ ನಾಥ್, ಶಿವಮ್ ಮಾವಿ ಇಂಪ್ಯಾಕ್ಟ್ ಪ್ಲೇಯರಲ್ಲಿ. ಸೊ ಇವರು SRHದು ಬ್ಯಾಟಿಂಗ್ ಚೆನ್ನಾಗಿದೆ, ಪವರ್ ಪ್ಯಾಕ್ಡ್ ಬ್ಯಾಟಿಂಗು. ಬಟ್ ಬೌಲಿಂಗಲ್ಲಿ ನಂಬರ್ ಆಫ್ ಬೌಲರ್ಸು, ಬಾಲ್ ಮಾಡುವಂಥ ಬೌಲರ್ಸ್ ಜಾಸ್ತಿ ಇದ್ರೂ ಭಯ ಹುಟ್ಟಿಸುವಂಥ ಬೌಲರ್ಸ್ ಯಾರೂ ಇಲ್ಲ. ಇವ್ರನ್ನ ಸರ್ವೈವ್ ಆಗ್ಬಿಡೋಣಪ್ಪ, ಇವ್ರಿಗೆ ಡೊಮಿನೇಟ್ ಮಾಡೋದು ಬೇಡ ಅನ್ನೋ ಥರ ಬೌಲರ್ ಯಾರೂ ಇಲ್ಲ. ಸೊ ಈ ಬೌಲಿಂಗ್ ಲೈನಪ್ಪು ಇಟ್ಕೊಂಡು RCB ಅಂತ ಸಾಲಿಡ್ ಬ್ಯಾಟಿಂಗ್ ಲೈನಪ್ ಅಗೇನ್ಸ್ಟು ಎದುರುಗಡೆ ಪರ್ಫಾರ್ಮ್ ಮಾಡೋದು ಕಷ್ಟ ಇದೆ ಇವರ ಬೌಲಿಂಗ್. ಇನ್ನು RCBಯ ಪ್ಲೇಯಿಂಗ್ 11 ನೋಡೋದಾದರೆ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟು, ಪಡಿಕ್ಕಲ್ಲು, ರಜತ್ ಪಚಿದರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಎಸ್.ಎಲ್. ಅವರು ಆಡಿಲ್ಲ ಅಂದರೆ ಜೇಕಬ್ ಡಫಿ, ಅದಾದಮೇಲೆ ಮಂಗೇಶ್ ಯಾದವ್ ಅಥವಾ ರಸಿಕ್ದರ್. ಇನ್ನು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಸುಯಾಶ್ ಶರ್ಮಾ. ನಮ್ಮ ಟೀಮ್ ಅಂತೂ ಸಖತ್ತಾಗಿ ಕಾಣಿಸ್ತಿದೆ. ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ ಜಸ್ಟ್ 2 ಚೇಂಜು. ಎಸ್.ಎಲ್. ಅವ್ರ ಜಾಗದಲ್ಲಿ ಜೇಕಬ್ ಡಫಿ, ಹಾಗೆಯೇ ಯಶ್ ದಯಾಳ್ ಅವ್ರ ಜಾಗದಲ್ಲಿ ಮಂಗೇಶ್ ಯಾದವ್. ಸೊ ಈ ಚಾಂಪಿಯನ್ 11 ಹಾಗೆ ಇದೆ. ಈಗ ಎರಡು ಟೀಮ್ನ 11ನ ಕಂಪೇರ್ ಮಾಡೋದಾದರೆ RCB ಫಾರ್ ಹೆಡ್ ಮುಂದೆ ಇದ್ದಾರೆ. ಬೌಲಿಂಗಲ್ಲಂತೂ ಎಸ್ಪೆಷಲಿ SRH ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಇನ್ಎಕ್ಸ್ಪೀರಿಯನ್ಸ್ ಕಾಣಿಸ್ತಿದೆ, ಎಸ್ಪೆಷಲಿ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ. ಇನ್ನು ಬ್ಯಾಟಿಂಗಲ್ಲಿ ನಾವು ಕಂಪ್ಯಾರಿಟಿವ್ಲಿ SRHಗಿಂತ ಮೇಲಿದ್ದೀವಿ, ಬಿಕಾಸ್ ಅವರ ಬ್ಯಾಟಿಂಗು ಚೆನ್ನಾಗಿದೆ. ಬಟ್ ಕಂಪ್ಯಾರಿಟಿವ್ಲಿ ನಮ್ಮ ಬ್ಯಾಟಿಂಗ್ ಇನ್ನೂ ಚೆನ್ನಾಗಿದೆ. ಫಸ್ಟ್ ಮ್ಯಾಚ್ ರಿಸಲ್ಟ್ ಏನಾಗ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.